ಡಿಯರ್ ಸ್ಟೂಡೆಂಟ್ಸ್, ಈ 10ನೇ ತರಗತಿ ಅಂದರೆ SSLCಗೆ ಬಂದ ತಕ್ಷಣವೇ ಕೆಲವೊಂದು ವಿದ್ಯಾರ್ಥಿಗಳಿಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕನ್ಫ್ಯೂಷನ್ಸ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಈ ಸಾರಿ ಅವರು ಮೊದಲನೇ ಸಾರಿ ಬೋರ್ಡ್ ಎಕ್ಸಾಮನ್ನು ಬರೀತಾ ಇರ್ತಾರೆ. ಇಲ್ಲಿವರೆಗೆ ಅಂದರೆ 1ರಿಂದ 9ನೇ ತರಗತಿವರೆಗೆ ಶಾಲಾ ಹಂತದಲ್ಲಿನೇ ಪರೀಕ್ಷೆ ಮಾಡ್ತಾ ಇದ್ರು. ಬಟ್ ಈ ವರ್ಷ ಬೋರ್ಡ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇರೋದ್ರಿಂದ ಹೇಗಿರ್ತದೋ, ಎಕ್ಸಾಮ್ ಹೇಗಾಗುತ್ತೋ, ಮಾರ್ಕ್ಸ್ ಎಷ್ಟು ಬರ್ತದೋ ಅನ್ನತಕ್ಕಂಥ ಭಯ ಇರ್ತದೆ. ಇಲ್ಲಿವರೆಗೆ ಏನಾಗ್ತಾ ಇತ್ತು, ಶಾಲಾ ಹಂತದಲ್ಲಿನೇ ಪರೀಕ್ಷೆ ಮಾಡ್ತಾ ಇದ್ರು. ಯಾವ ಟೀಚರ್ಸ್ ನಿಮಗೆ ಪಾಠ ಮಾಡ್ತಾ ಇದ್ರೋ ಅವರೇ ಕ್ವಶನ್ ಪೇಪರ್ ಮಾಡ್ತಾ ಇದ್ರು, ಅವರೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ರು, ಮತ್ತು ಹಾಗೆ ಅವರೇ ಪೇಪರನ್ನು ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಮಾರ್ಕ್ಸನ್ನು ಕೊಟ್ಬಿಡ್ತಾ ಇದ್ರು. ಬಟ್ ಬೋರ್ಡ್ ಎಕ್ಸಾಮ್ ಅಂದರೆ ಹೇಗೆ, ನಿಮ್ಮ ಟೀಚರ್ಸ್ ಪಾಠ ಮಾಡ್ತಾರೆ, ನೀವು ಓದ್ಬಿಟ್ಟು ಎಕ್ಸಾಮ್ ಬರೀಬೇಕಾಗುತ್ತೆ. ಕ್ವಶನ್ ಪೇಪರ್ ಇನ್ಯಾರೋ ಮಾಡಿರ್ತಾರೆ, ವ್ಯಾಲ್ಯೂಯೇಷನ್ ಮತ್ತೊಬ್ಬರು ಬೇರೆ ಯಾರೋ ಮಾಡ್ತಾರೆ. ಸೊ ಹೀಗಾಗಿ ಮಾರ್ಕ್ಸ್ ಹೇಗೆ ಬರ್ತದೋ, ಎಷ್ಟೊಂದು ಸ್ಟ್ರಿಕ್ಟ್ ಆಗಿರ್ತದ ಅಥವಾ ತುಂಬ ಡಿಫಿಕಲ್ಟ್ ಆಗಿರ್ತದ ಅಂತಕ್ಕಂಥ ಕನ್ಫ್ಯೂಷನ್ಸ್ ಬರ್ತಾ ಇರ್ತದೆ. ಸೊ ಇದನ್ನು ಪರಿಹರಿಸೋದಕ್ಕೆ ಏನು ಮಾಡಿದ್ರು, ಡಿಪಾರ್ಟ್ಮೆಂಟ್ನವರೇ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಬಿಟ್ಟಿರ್ತಾರೆ. ತಾವು ಇವುಗಳನ್ನ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ತಾವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಹೋಗ್ಬಿಟ್ರೆ ಸಾಕು, ತುಂಬ ಈಸಿಯಾಗಿ ಎಕ್ಸಾಮನ್ನು ಫೇಸ್ ಮಾಡ್ತೀರಾ ಮತ್ತು ಚೆನ್ನಾಗಿರೋ ಮಾರ್ಕ್ಸ್ಗಳನ್ನು ಕೂಡ ತಗೋಬೋದು. ಹಾಗಾದರೆ ಈ ವರ್ಷ 2026ಗೆ ಏನು 10th ಎಕ್ಸಾಮ್ ನಡೀತದೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಡಿಪಾರ್ಟ್ಮೆಂಟ್ನವ್ರು ಏನು ಬಿಟ್ಟಿದ್ದಾರೆ, ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವಶನ್ಸ್ ಪೇಪರ್ಗಳು ಹೇಗಿರ್ತವೆ ಅನ್ನೋದನ್ನು ಸ್ವಲ್ಪ ಇಲ್ಲಿ ಶಾರ್ಟಾಗಿ ನೋಡ್ಕೊಂಬಿಡಿ. ಅದು ತಮಗೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. 2026 ನಡೀತಕ್ಕಂಥ SSLC ಆ್ಯನ್ಯುವಲ್ ಎಕ್ಸಾಮಿನೇಷನ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ನವರು ಈ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ ಬಿಟ್ಟಿದಾರಲ್ಲ, ಅವೆಲ್ಲವುಗಳನ್ನ ನೋಡಿಕೊಂಡಾಗ ನಮಗೆ ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದು ಅರ್ಥ ಆಗಿಬಿಡ್ತದೆ. ಈಗ ಮೊದಲನೇದಾಗಿ ಪ್ರೋಸ್ ನೋಡ್ಕೊಂಡು ಹೋಗೋಣ. ಅಂದರೆ ನಿಮ್ಮ ಬುಕ್ಕಲ್ಲಿರ್ತಕ್ಕಂಥ ಪಾಠಗಳಿದಾವಲ್ಲ, ಈ ಪಾಠಗಳಿಂದ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಇವಾಗ ಸ್ವಲ್ಪ ನೋಡ್ಕೊಂಬಿಡಿ. ಇದಕ್ಕೆ ತಕ್ಕಂಗೆ ತಾವು ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ತಮಗಿರ್ತಕ್ಕಂಥ ಮೊದಲನೇ ಪಾಠ ಎ ಹೀರೋ. ಈ ಪಾಠದಿಂದ ಒಂದು 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ಇನ್ನು ನೆಕ್ಸ್ಟ್ ಪಾಠ ಇದೆ ನೋಡಿ, ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಇದೆ. ಈ ಪಾಠದಿಂದ ಕೂಡ 3 ಮಾರ್ಕ್ಸ್ ಕ್ವಶನ್ ಇದೆ. ಇಲ್ಲಿ ತಮಗೆ ಕನ್ಫ್ಯೂಸ್ ಆಗ್ಬೋದು. 3 ಮಾರ್ಕ್ಸ್ ಕ್ವಶನ್ ಅಂದರೆ 2 ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ತಮಗೆ ಕೇಳ್ತಾ ಇರ್ತಾರೆ. ಒಂದು ಡೈರೆಕ್ಟಾಗಿ 3 ಮಾರ್ಕ್ಸ್ಗೆ ಒಂದು ಲಾಂಗ್ ಆನ್ಸರ್ ಇರುವಂಥ ಕ್ವಶನನ್ನು ಕೇಳ್ಬೋದು, ಅಥವಾ ಈ ಎಕ್ಸ್ಟ್ರಾಕ್ಟ್ಸ್ ಏನಿರ್ತಾವೆ ನೋಡಿ, ಅದಕ್ಕೂ ಕೂಡ 3 ಮಾರ್ಕ್ಸ್ ಇರ್ತದೆ. ಇಲ್ಲಿ ಬರೀ ಅವರು 3 ಮಾರ್ಕ್ಸ್ ಮಾತ್ರ ಅಂತ ಹೇಳ್ತಾ ಹೋಗ್ತಿರ್ತಾರೆ. ಸೊ ಹಾಗಾಗಿ ನಾವು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೋಡಿಕೊಂಡಾಗ ಈಸಿಯಾಗಿ ಗೊತ್ತಾಗುತ್ತೆ. ಈ ಪಾಠಗಳ ಲಿಸ್ಟಲ್ಲಿ 3 ಪಾಠಗಳಿಗೆ ನಾನು ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ಪಾಠಗಳಿಂದ ಎಕ್ಸ್ಟ್ರಾಕ್ಟ್ ಕೇಳಿದರೆ ಅಂದರೆ ಇದು ಕೂಡ 3 ಮಾರ್ಕ್ಸ್ಗೆ ಇರ್ತದೆ. ಇನ್ನು ನೆಕ್ಸ್ಟ್ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೇಡಿಯೋ ಇದೆ. ಈ ಪಾಠದಿಂದ 2 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಪಾಠ ಇದೆ, ಅಲ್ಲಿಂದ ಕೂಡ 2 ಮಾರ್ಕ್ಸ್ ಕ್ವಶನ್ ಅನ್ನು ಒಂದು ಕೇಳಿದ್ದಾರೆ. ದ ಕನ್ಸರ್ಟ್ ಪಾಠದಿಂದ ಕೂಡ 2 ಮಾರ್ಕ್ಸ್ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ 3 ಪಾಠಗಳಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ತಾವು ನೀಟಾಗಿ ಓದ್ಕೊಂಡು ಹೋಗ್ಬಿಟ್ರೆ ಸಾಕು, ಎಕ್ಸಾಮಲ್ಲಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪಾಠ ನೋಡಿ, ದ ಡಿಸ್ಕವರಿ ಮತ್ತು ಕಲರ್ಸ್ ಆಫ್ ಸೈಲೆನ್ಸ್. ಈ 2 ಪಾಠಗಳಿಂದ ಕೂಡ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಅಂದರೆ ಇಲ್ಲೂ ಕೂಡ ಎಕ್ಸ್ಟ್ರಾಕ್ಟನ್ನು ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ 3 ಪಾಠ ಇದೆ ನೋಡಿ, ದರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್, ದ ಡಿಸ್ಕವರಿ, ಕಲರ್ಸ್ ಆಫ್ ಸೈಲೆನ್ಸ್. ಈ 3 ಪಾಠಗಳಿಂದ ಎಕ್ಸ್ಟ್ರಾಕ್ಟನ್ನು ಕೇಳಿದ್ದಾರೆ. ಈ 3 ಪಾಠಗಳಲ್ಲಿ ಎಕ್ಸ್ಟ್ರಾಕ್ಟ್ಗಳನ್ನ ತಾವು ನೀಟಾಗಿ ನೋಡ್ಕೊಂಡು ಹೋಗ್ಬೇಕು. ಇನ್ನು ಕೊನೆಯದಾಗಿರ್ತಕ್ಕಂಥ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತ ಏನಿದೆ, ಈ ಪಾಠದಿಂದ 2 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದಾರೆ. ಶಾರ್ಟ್ ಆನ್ಸರ್ ಇರ್ತವೆ. ಈ ಪಾಠದಿಂದ ತಾವು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೀಟಾಗಿ ಕಲ್ಕೊಂಡು ಹೋಗ್ಬಿಟ್ರೆ ಸಾಕು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ನು ಪೋಯೆಟ್ರಿ ಅಂದರೆ ತಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಪೋಯಮ್ಗೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯ ಕ್ವಶನ್ಗಳನ್ನ ಕೇಳ್ತಾರೆ, ಹಾಗೆ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ ಬಿಟ್ಟಿದ್ದಾರೆ, ಅದರಲ್ಲಿ ಯಾವ ರೀತಿಯಾಗಿ ಕ್ವಶನ್ಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಬಿಡಿ. ತಮಗಿರ್ತಕ್ಕಂಥ ಮೊದಲನೇ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಈ ಪೋಯಮಿಂದ 4 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಸಮರಿ ಟೈಪ್ ಕ್ವಶನ್, ಇದು ಲಾಂಗ್ ಆನ್ಸರ್ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮರಿನ ಕಲ್ತ್ಕೊಂಡ್ಬಿಟ್ರೆ ತಾವಿಲ್ಲಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ. ಇದರಿಂದ ಕೂಡ 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಅಂದರೆ ಇಲ್ಲಿ ಸಮರಿ ಬರೆಯುವಂಥದ್ದಿರಲ್ಲ, ಇದು ಮೆಮೊರೈಸೇಷನ್ಗೆ ಸಂಬಂಧಪಟ್ಟಿದ್ದು. ಅಂದರೆ ಆ ಪೋಯಮಿಂದ ಯಾವುದಾದ್ರೂ 4 ಲೈನನ್ನು ಬರೆಯೋದಕ್ಕೆ ಕೊಡ್ತಾರೆ. ಆ 4 ಲೈನನ್ನು ಬರೆದ್ರೆ ಸಾಕು, ತಮಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಪೋಯಮ್ ಇದೆ ನೋಡಿ, ಐ ಆಮ್ ದ ಲ್ಯಾಂಡ್. ಚಿಕ್ಕದಾಗಿರ್ತಕ್ಕಂಥ ಪೋಯಮ್, ಇದಕ್ಕೆ 2 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. ಹಾಗಾಗಿ 2 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾ ಇದ್ದಾರೆ. ಒಂದು ಶಾರ್ಟ್ ಆನ್ಸರ್ ಇರ್ತದೆ. ಈ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನ ತಾವು ಕಲ್ತ್ಕೊಂಡಿಟ್ಕೊಂಡ್ರೆ ಈಸಿಯಾಗಿ 2 ಮಾರ್ಕ್ಸನ್ನು ಇಲ್ಲಿ ತಗೋಬೋದು. ಇನ್ನು ನೆಕ್ಸ್ಟ್ ಪೋಯಮ್ ನೋಡಿ, ದ ಸಾಂಗ್ ಆಫ್ ಇಂಡಿಯಾ ಇದೆಯಲ್ಲ, ಇದಕ್ಕೂ ಕೂಡ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಸ್ಟಾರ್ ಕೊಟ್ಟಿದ್ದಾರೆ. ಅಂದರೆ ಈ ಸಮರಿ ಟೈಪ್ ಕ್ವಶನ್ ಏನಿದೆ ನೋಡಿ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮರಿ ಕೇಳಿರ್ತಾರಲ್ಲ, ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ನು ಇದು ಸಾಂಗ್ ಆಫ್ ಇಂಡಿಯಾದಿಂದ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಇಲ್ಲಿ ತಮಗೆ ಚಾಯ್ಸ್ ಇರ್ತದೆ, ಯಾವುದಾದ್ರೂ ಬರಿಬೋದು. ಇನ್ನು ಜಾರ್ಜ್ ಪೋಯಮ್ಗೆ ಸಂಬಂಧಪಟ್ಟಂಗೆ ಒಂದು 3 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಇದು ಕೂಡ ಸಮರಿ ಟೈಪೇ ಇರ್ತದೆ, ಬಟ್ ಸ್ವಲ್ಪ ಚಿಕ್ಕದಾಗಿರ್ತದೆ. ತಾವು ಇದಕ್ಕೆ ಸಮರಿನ ಕಲ್ತ್ಕೊಂಡು ಬಿಟ್ಟರೆ ಸಾಕು, ಈಸಿಯಾಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟು ಬ್ಯಾಲೆಡ್ ಆಫ್
ಟೆಂಪೆಸ್ಟ್ ಇದೆ ನೋಡಿ. ಈ ಬ್ಯಾಲೆಡ್ ಆಫ್ ಟೆಂಪೆಸ್ಟ್ಗೂ ಕೂಡ 4 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಸ್ಟಾರ್ ಕೊಟ್ಟಿದ್ದಾರೆ. ಈ 3 ಪೋಯಮ್ ನೋಡಿ, ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ, ಸಾಂಗ್ ಆಫ್ ಇಂಡಿಯಾ, ಬ್ಯಾಲೆಡ್ ಆಫ್ ಟೆಂಪೆಸ್ಟ್, ಇವನ್ನ 4 ಮಾರ್ಕ್ಸ್ ಸಮರಿ ಟೈಪ್ ಕ್ವಶನ್ ಅನ್ನು ಕೇಳಿದರೆ ಈ 3ರಲ್ಲಿ ಯಾವುದಾದ್ರೂ ಒಂದು ಸಮರಿ ಬರೆದ್ರೆ ಸಾಕು, ತಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಪೋಯಮ್ ಏನಿದೆ, ದ ಬ್ಲೈಂಡ್ ಬಾಯ್ ಇದೆ, ಇದಕ್ಕೂ ಕೂಡ 4 ಮಾರ್ಕ್ಸ್ ಕ್ವಶನ್. ಅಂದರೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಇವೆರಡರ ಮಧ್ಯಕ್ಕೆ ಚಾಯ್ಸ್ ಇರ್ತದೆ. ಇದು ಮೆಮೊರೈಸೇಷನ್ಗೆ ಇರ್ತಕ್ಕಂಥ ಕ್ವಶನ್. ಪೋಯಮ್ನ ಕಲ್ಕೊಂಡ್ಬಿಟ್ರೆ ಸಾಕು, ತಾವು ಈಸಿಯಾಗಿ 4 ಮಾರ್ಕ್ಸನ್ನು ತಗೊಂಡ್ಬಿಡ್ಬೋದು. ಇನ್ನು ಲಾಸ್ಟ್ ಪೋಯಮ್ ನೋಡಿ, ಇದು ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದೀನಿ, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಅಲ್ಲಿ ಜಾಗ ಇಲ್ದಿರೋದಕ್ಕೆ ಡಾಟ್ ಡಾಟ್ ಕೊಟ್ಟಿದ್ದೀನಿ. ಈ ಪೋಯಮ್ಗೆ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ, ಅಂದರೆ ಎಕ್ಸ್ಟ್ರಾಕ್ಟನ್ನು ಕೇಳಿದ್ದಾರೆ. ಅಲ್ಲಿ ತಮಗೆ ಎಕ್ಸಾಮಿನೇಷನಲ್ಲಿ ಒಟ್ಟು 4 ಎಕ್ಸ್ಟ್ರಾಕ್ಟ್ಗಳಿರ್ತವೆ. ಮೊದಲನೇ 3 ಪಾಠಗಳಿಂದ ಬಂದಿರ್ತವೆ. ಲಾಸ್ಟ್ ಒನ್, ಈ 4th ಒನ್ ಏನಿರ್ತದೆ ಅದು ಪೋಯಮಿಂದ ಎಕ್ಸ್ಟ್ರಾಕ್ಟ್ ಕೇಳಿದರೆ. ಈ ವರ್ಷಕ್ಕೆ ಸಂಬಂಧಪಟ್ಟಂಗೆ ಈ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗಿಂದ ಎಕ್ಸ್ಟ್ರಾಕ್ಟನ್ನು ಕೇಳಿದರೆ 3 ಮಾರ್ಕ್ಸ್. ತಾವು ಆ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳನ್ನ ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಸಾಕು, ಇಲ್ಲಿ ಆನ್ಸರ್ ಮಾಡಿಬಿಡ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಸಪ್ಲಿಮೆಂಟರಿ ರೀಡಿಂಗ್. ಈ ಸಪ್ಲಿಮೆಂಟರಿ ರೀಡಿಂಗಲ್ಲಿ ತಮಗೆ 4 ಲೆಸನ್ಸ್ ಇದ್ದಾವೆ. ಆ 4 ಲೆಸನ್ಸ್ಗಳಿಂದ ಒಂದೊಂದು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಬಟ್ ಇಲ್ಲಿ ಚಾಯ್ಸ್ ಇರ್ತದೆ. ಯಾವುದಾದ್ರೂ 2 ಪ್ರಶ್ನೆಗೆ ಆನ್ಸರ್ ಮಾಡಿಬಿಟ್ರೆ ತಾವು ಈಸಿಯಾಗಿದ್ದರಿಂದ 4 ಮಾರ್ಕ್ಸನ್ನು ತಗೋಬೋದು. ಹಾಗಾದರೆ ಹೇಗೆ ಕೇಳ್ತಾರೆ, ನಾರಾಯಣಪುರ್ ಇನ್ಸಿಡೆಂಟ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್, ಈ 2 ಪಾಠಗಳಿಂದ 2 ಮಾರ್ಕ್ಸ್ ಕೊಟ್ಬಿಟ್ಟು ಮಧ್ಯಕ್ಕೆ ಚಾಯ್ಸ್ ಇಟ್ಟಿರ್ತಾರೆ. ಯಾವುದಾದ್ರೂ ಒಂದಕ್ಕೆ ತಾವು ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಗ್ರೇಟ್ ಮಾರ್ಟೈರ್ ಎವರ್ ಚೆರಿಸ್ಡ್ ಮತ್ತು ದ ಬರ್ಡ್ ಆಫ್ ಹ್ಯಾಪಿನೆಸ್ ಏನಿದೆ, ಈ 2 ಪಾಠಗಳಿಂದ 2 ಮಾರ್ಕ್ಸನ್ನು ಕೇಳಿ ಮಧ್ಯಕ್ಕೆ ಚಾಯ್ಸ್ ಇಟ್ಟಿರ್ತಾರೆ. ತಾವು ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು 2 ಮಾರ್ಕ್ಸ್ ತಗೋಬೋದು. ತಾವು ಈಸಿಯಾಗಿ ಇಲ್ಲಿ 4 ಮಾರ್ಕ್ಸನ್ನು ತೊಗೊಂಡ್ಬಿಡ್ಬೋದು. ತಮಗನ್ನಿಸ್ಬೋದು ಸರಿ ಟೇಬಲ್ ಹಾಕಿಬಿಟ್ಟು 1 ಮಾರ್ಕ್ಸ್ 2 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಈ ರೀತಿ ಶಾರ್ಟಾಗಿ ನೆನ್ಪಿಟ್ಕೊಂಬಿಡಿ. 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ್ಯಾವ ಪಾಠದಿಂದ ಕೊಡ್ತಾರೆ, ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ, ಡಾಕ್ಟರ್ ಅಂಬೇಡ್ಕರ್, ದ ಕನ್ಸರ್ಟ್, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಮತ್ತು ಐ ಆಮ್ ದ ಲ್ಯಾಂಡ್, ಇವುಗಳಿಂದ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಪ್ಲಸ್ ಸಪ್ಲಿಮೆಂಟರಿ ರೀಡಿಂಗ್, ಅಲ್ಲಿ ಚಾಯ್ಸ್ ಇರೋದ್ರಿಂದ ಅದನ್ನು ಸ್ಟಾರ್ ಆಗಿ ಕೊಟ್ಟಿದ್ದೀನಿ. ಸೊ ಟೋಟಲಿ ಇಲ್ಲಿ 7 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 7 ಪ್ರಶ್ನೆಗಳಿಗೆ ತಾವು ಆನ್ಸರ್ ಮಾಡಿಬಿಟ್ರೆ 14 ಮಾರ್ಕ್ಸ್, 14 ಮಾರ್ಕ್ಸ್ಗಳನ್ನ ತಾವು ಈಸಿಯಾಗಿ ತಗೊಂಡ್ಬಿಡ್ಬೋದು. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಕಲಿಯೋದಾದರೆ ಎ ಹೀರೋ ಮತ್ತು ಜಾಯ್ಸ್ ಪೋಯಮ್ 2. ಎ ಹೀರೋ ಪಾಠದಿಂದ ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಮತ್ತು ಜಾಯ್ಸ್ ಪೋಯಮಿಂದ ಕೂಡ ಒಂದು ಕೇಳಿರ್ತಾರೆ. ತಾವು ಈ 2ರಿಂದನೂ 3 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಕಲ್ತ್ಕೊಂಡ್ಬಿಟ್ರೆ ತಾವು ಈಸಿಯಾಗಿ ಆನ್ಸರ್ನ ಮಾಡಿಬಿಡ್ಬೋದು. ಇನ್ನು ಎಕ್ಸ್ಟ್ರಾಕ್ಟ್ಗೆ ಸಂಬಂಧಪಟ್ಟಂಗೆ ನೋಡಿ, ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್, ಇದರಿಂದ ಎಕ್ಸ್ಟ್ರಾಕ್ಟ್ ಕೇಳ್ತಾರೆ. ದ ಡಿಸ್ಕವರಿ, ಕಲರ್ಸ್ ಆಫ್ ಸೈಲೆನ್ಸ್, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, 3 ಪಾಠ 1 ಪೋಯಮ್, ಟೋಟಲಿ 4 ಎಕ್ಸ್ಟ್ರಾಕ್ಟ್ಗಳನ್ನ ಕೇಳ್ತಾರೆ. ಒಂದೊಂದಕ್ಕೆ 3 ಮಾರ್ಕ್ಸ್ ಇರ್ತದೆ. 12 ಅಂಕಗಳು ತಮಗೆ ಈಸಿಯಾಗಿ ಸಿಗುತ್ತೆ. ನೆನ್ಪಿಟ್ಕೊಂಬೇಡಿ, ಮೊದಲನೇ 3 ಪಾಠದಿಂದ ಕೇಳಿರ್ತಾರೆ, ಲಾಸ್ಟ್ ಒನ್ ಯಾವತ್ತು ಪೋಯಮಿಂದ ಇರ್ತದೆ. ಈ ಎಕ್ಸ್ಟ್ರಾಕ್ಟಲ್ಲಿ ಕೂಡ ಈಸಿಯಾಗಿ ಮಾರ್ಕ್ಸನ್ನು ತಗೋಬೋದು. ತಾವು ಡಿಸ್ಕವರಿ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳನ್ನ ಸ್ವಲ್ಪ ನೀಟಾಗಿ ಕಲ್ತ್ಕೊಂಬಿಡಿ. ಯಾಕೆ ಅಂದರೆ ಅಲ್ಲಿ ಎಕ್ಸ್ಟ್ರಾಕ್ಟ್ಗಳು ಜಾಸ್ತಿ ಇದ್ದಾವೆ. ಇಡೀ ಪಾಠ ಡೈಲಾಗಲ್ಲೇ ಬರೋದ್ರಿಂದ ಎಕ್ಸ್ಟ್ರಾಕ್ಟ್ ಯಾವ್ದು ಕೇಳ್ತಾರೆ ಅಂತ ಕನ್ಫ್ಯೂಸ್ ಆಗ್ಬೋದು. ಸ್ವಲ್ಪ ನೀಟಾಗಿ ಆ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳನ್ನ ಕಲ್ತ್ಕೊಂಬಿಡಿ. ಇನ್ನು 4 ಮಾರ್ಕ್ಸ್ ಸಮರಿ ಟೈಪ್ ಕ್ವಶನ್ ಯಾವ ಪೋಯಮಿಂದ ಕೇಳ್ಬೋದು, ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ, ದ ಸಾಂಗ್ ಆಫ್ ಇಂಡಿಯಾ, ಬ್ಯಾಲೆಡ್ ಆಫ್ ಟೆಂಪೆಸ್ಟ್, 3 ಕ್ವಶನ್ಸ್ಗಳಿರ್ತವೆ. ತಾವು ಯಾವುದಾದ್ರೂ ಒಂದಕ್ಕೆ ಆನ್ಸರ್ ಮಾಡಿಬಿಟ್ರೆ ಇಲ್ಲಿ 4 ಮಾರ್ಕ್ಸನ್ನು ತಗೊಂಡ್ಬಿಡ್ಬೋದು. ಒಂದನ್ನು ನೆನ್ಪಿಟ್ಕೊಳ್ಳಿ, ಪಾಠಗಳಿಂದ ಯಾವುದೋ 4 ಮಾರ್ಕ್ಸನ್ನು ಕೇಳಲ್ಲ, ಪೋಯಮಿಂದ ಮಾತ್ರ ಕೇಳಿರ್ತಾರೆ. ಅದರಲ್ಲಿ ಈ 3 ಚಾಯ್ಸ್ ಇರ್ತದೆ, ಯಾವುದಾದ್ರೂ ಒಂದಕ್ಕೆ ತಾವು ಆನ್ಸರ್ನ ಬರೀಬೋದು. ಇನ್ನು 4 ಮಾರ್ಕ್ಸ್ ಮೆಮೊರೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಯಾವುದರಿಂದ ಬರುತ್ತೆ, ಕ್ವಾಲಿಟಿ ಆಫ್ ಮರ್ಸಿ, ದ ಬ್ಲೈಂಡ್ ಬಾಯ್, ಇವೆರಡು ಪೋಯಮಿಂದ ಚಾಯ್ಸ್ ಇರ್ತದೆ. ತಾವು ಯಾವುದಾದ್ರೂ ಒಂದು ಪೋಯಮ್ ಕಲ್ತ್ಕೊಂಡ್ರು ಕೂಡ ಇಲ್ಲಿ ಆನ್ಸರ್ ಮಾಡ್ಬೋದು. ಬಟ್ 2 ಪೋಯಮ್ನ ಚೆನ್ನಾಗಿ ಕಲ್ತ್ಕೊಂಡು ಹೋಗಿ ಎಕ್ಸಾಮಲ್ಲಿ ಅವ್ರು ಯಾವುದೇ ಕೇಳಿಬಿಟ್ರು ಕೂಡ ತಮಗೆ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇದನ್ನು ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಳ್ಳಿ. ಇದಕ್ಕೆ ತಕ್ಕಂಗೆ ಪ್ರಿಪೇರ್ ಆಗಿ ಹೋಗ್ಬಿಟ್ರೆ ತಾವು ಎಕ್ಸಾಮಲ್ಲಿ ಈಸಿಯಾಗಿ ಆನ್ಸರ್ನ ಮಾಡಿಬಿಡ್ತೀರಾ. ಇಲ್ಲಿವರೆಗೆ ಈ ಪಾಠಗಳು, ಪೋಯಮ್ಗಳು ಮತ್ತು ಸಪ್ಲಿಮೆಂಟರಿ ರೀಡರಿಂದ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ್ಯಾವ ಪಾಠ ಮತ್ತು ಯಾವ್ಯಾವ ಪೋಯಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನು ನೋಡ್ಕೊಂಬಂದ್ವಿ. ಇವಾಗ ಲ್ಯಾಂಗ್ವೇಜ್ ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಬಿಡಿ. ಇಲ್ಲಿ ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿಗೆ ಸಂಬಂಧಪಟ್ಟಂಗೆ 16 ಮಾರ್ಕ್ಸ್ ಕ್ವಶನ್ಗಳನ್ನ ಕೇಳ್ತಾರೆ. ಇಲ್ಲಿ 16 ಪ್ರಶ್ನೆಗಳಿರ್ತವೆ, ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರ್ತದೆ. ತಾವಿಲ್ಲಿ ಈಸಿಯಾಗಿ 16 ಮಾರ್ಕ್ಸನ್ನು ತೊಗೊಂಡ್ಬಿಡ್ಬೋದು. ಹಾಗಾದರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಇಲ್ಲಿ ನೋಡಿ, ಕ್ವಶನ್ ಟ್ಯಾಗ್ ಕೇಳ್ತಾರೆ, ಇನ್ಫಿನಿಟಿವ್ಸ್ ಬಗ್ಗೆ ಕೇಳ್ತಾರೆ, ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಕೇಳ್ತಾರೆ, ಇಫ್ ಕ್ಲಾಸ್ ಬಗ್ಗೆ ಕೇಳ್ತಾರೆ. ಈ 4 ಕ್ವಶನ್ಗಳಿಗೆ ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಇವು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿ ಕೇಳಿದರೆ ಸ್ಟಾರ್ಟಿಂಗಲ್ಲೇ ಬರ್ತವೆ.
ಕ್ವಶನ್ ಟ್ಯಾಗ್ ಮಾಡಕ್ಕೆ ಬಂದುಬಿಟ್ರೆ ತಾವು ಈಸಿಯಾಗಿ ಮಾರ್ಕ್ಸ್ ತೊಗೊಂಡ್ಬಿಡ್ತೀರಾ. ಇನ್ಫಿನಿಟಿವ್ ಬಗ್ಗೆ ಕ್ವಶನ್ ಇರ್ತದೆ, ಲ್ಯಾಂಗ್ವೇಜ್ ಫಂಕ್ಷನ್ ಇರ್ತದೆ, ಇಫ್ ಕ್ಲಾಸಲ್ಲಿ 4 ಆಪ್ಷನ್ ಇರ್ತವೆ. ಸರಿಯಾಗಿರ್ತಕ್ಕಂಥ ಆಪ್ಷನ್ ಗುರುತಿಸಿಬಿಟ್ಟು ಬರೆದ್ರೆ ಸಾಕು, ತಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿರ್ತದೆ, ಸಿಲೆಬಿಫಿಕೇಶನ್. ಅಲ್ಲಿ ವರ್ಡ್ಸ್ಗಳನ್ನ ಕೊಟ್ಟಿರ್ತಾರೆ, ಯಾವುದೋ ಒಂದು 4 ವರ್ಡ್ಸನ್ನು, ಅದರಲ್ಲಿ 2 ಸಿಲೆಬಲ್ ಇರ್ತಕ್ಕಂಥ ವರ್ಡ್ ಯಾವುದು, 1 ಸಿಲೆಬಲ್ ಇರೋ ವರ್ಡ್ ಯಾವುದು ಅಥವಾ 3 ಸಿಲೆಬಲ್ ಇರೋ ವರ್ಡ್ ಯಾವುದು ಅಂತ ಕೇಳ್ತಾರೆ. ತಾವು ಈಸಿಯಾಗಿ ಐಡೆಂಟಿಫೈ ಮಾಡಿ ಆ ವರ್ಡ್ನ ಬರೆದುಬಿಟ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟು ಕಂಬೈನ್ ದ ಸೆಂಟೆನ್ಸಸ್. ಅಲ್ಲಿ 2 ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ 2 ಸೆಂಟೆನ್ಸನ್ನು ಸೇರಿಸಿ 1 ಸೆಂಟೆನ್ಸ್ ಮಾಡಬೇಕು. ಅಂದರೆ ಸೊ ದ್ಯಾಟ್ ಈ ಥರ ಎಲ್ಲ ಕೊಟ್ಬಿಟ್ಟು 2 ಸೆಂಟೆನ್ಸನ್ನು ಕಂಬೈನ್ ಮಾಡಿ ಅಂತ ಕೊಟ್ಟಿರ್ತಾರೆ. ತಾವು ಈಸಿಯಾಗಿ ಇಲ್ಲಿ ಆನ್ಸರ್ ಮಾಡಿಬಿಡ್ಬೋದು. ಇನ್ನು ನೆಕ್ಸ್ಟು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಅಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿರೋ ಆರ್ಟಿಕಲ್ನ ಫಿಲ್ ಮಾಡಿ ಅಂತ ಕೊಟ್ಟಿರ್ತಾರೆ. ತಾವು ಈಸಿಯಾಗಿ ಒಂದು ಮಾರ್ಕ್ಸ್ ತಗೋಬಹುದು. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಯಾವುದೋ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಾರೆ, ಆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಆ ವರ್ಡ್ ಏನಾಗಿದೆ ಅಂತ ತಾವು ಬರಿಬೇಕಷ್ಟೇ. ವರ್ಬ್ ಆಗಿದೆನಾ, ನೌನ್ ಆಗಿದೆನಾ, ಅಡ್ಜೆಕ್ಟಿವ್ ಆಗಿದೆನಾ, ಸ್ವಲ್ಪ ಇದನ್ನು ನೀಟಾಗಿ ನೋಡ್ಕೊಂಡು ಬರೆದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟು ಲಿಂಕರ್ಸ್ಗೆ ಸಂಬಂಧಪಟ್ಟಂಗೆ ಇದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡ್ತಿರ್ತದೆ. ಯಾವುದೋ ಒಂದು ಸೆಂಟೆನ್ಸನ್ನು ಕೊಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಲಿಂಕರ್ ಅಂತ ಕೊಡ್ತಾರೆ. ಸೊ ತಾವು ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ನೆಕ್ಸ್ಟು ಪ್ರಿಪೋಸಿಷನ್ಸ್ಗೆ ಸಂಬಂಧಪಟ್ಟಂಗೆ ಪ್ರಿಪೋಸಿಷನ್ ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಕ್ಕೆ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ನು ಟೆನ್ಸ್ ಫಾರ್ಮ್ಸ್ಗೆ ಸಂಬಂಧಪಟ್ಟಿದ್ದು ಅಥವಾ ವರ್ಬ್ ಫಾರ್ಮ್ಸ್ ಅಂತ ಹೇಳ್ಬೋದು. ತಾವು ಒಂದು ಸೆಂಟೆನ್ಸನ್ನು ಕೊಟ್ಟು ಅಲ್ಲಿ ಒಂದು ಡ್ಯಾಶ್ ಕೊಟ್ಟಿರ್ತಾರೆ, ಅದರ ಪಕ್ಕದಲ್ಲೇ ಬ್ರಾಕೆಟಲ್ಲಿ ಒಂದು ವರ್ಬ್ ಕೊಟ್ಟಿರ್ತಾರೆ ಅಥವಾ ಬಿ ಪ್ಲಸ್ ಯಾವುದಾದ್ರು ಒಂದು ವರ್ಬನ್ನು ಕೊಟ್ಟಿರ್ತಾರೆ, ಅದ್ರ ಕರೆಕ್ಟ್ ಆಗಿರ್ತಕ್ಕಂಥ ಫಾರ್ಮನ್ನು ಅಲ್ಲಿ ತಾವು ಬರಿಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ವರ್ಡ್ ಫಾರ್ಮ್ಸ್ ಅಂತ ಇದೆ ನೋಡಿ. ಅಲ್ಲೂ ಕೂಡ ಅಷ್ಟೇ, ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಡ್ಯಾಶ್ ಇರ್ತದೆ, ಅದರ ಬ್ರಾಕೆಟಲ್ಲಿ ಒಂದು ವರ್ಡನ್ನು ಕೊಟ್ಟಿರ್ತಾರೆ. ವರ್ಬ್ ಫಾರ್ಮ್ ಅಲ್ಲ, ಇದು ವರ್ಡ್ ಫಾರ್ಮ್. ಎಕ್ಸಾಂಪಲ್ ಎಜುಕೇಟ್ ಅಂತ ಇದ್ರೆ ಎಜುಕೇಷನ್ ಅಂತ ಈ ಥರ ಎಲ್ಲ ಮಾಡೋಕ್ಕಿರ್ತದೆ. ಆ ಸೆಂಟೆನ್ಸನ್ನು ಓದಿ ಅರ್ಥ ಮಾಡಿಕೊಂಡು ಆ ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ನ ಕರೆಕ್ಟ್ ಫಾರ್ಮನ್ನು ತಾವಲ್ಲಿ ಫಿಲ್ ಮಾಡಬೇಕು. ಇನ್ನು ನೆಕ್ಸ್ಟು ಯೂಸ್ ದ ವರ್ಡ್ ಆ್ಯಸ್ ನೌನ್ ಆರ್ ವರ್ಬ್. ತಾವೆಲ್ಲ ಇವು ಅಭ್ಯಾಸ ಮಾಡಿರ್ತೀರಾ. ಯಾವುದೋ ಒಂದು ವರ್ಡನ್ನು ಕೊಟ್ಬಿಟ್ಟಲ್ಲಿ ಇದನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ನೌನ್ ಆಗಿ ಯೂಸ್ ಮಾಡಿ ಅಥವಾ ವರ್ಬ್ ಆಗಿ ಯೂಸ್ ಮಾಡಿ ಅಂತ ಕೇಳ್ತಕ್ಕಂಥ ಒಂದು ಕ್ವಶನ್ ಇರುತ್ತೆ. ಇನ್ನು ನೆಕ್ಸ್ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಯಾವುದೋ ಒಂದು ಸೆಂಟೆನ್ಸ್ನ ಕೊಟ್ಬಿಟ್ಟು ಅದನ್ನು ಬೇರೆ ಡಿಗ್ರಿಗೆ ಚೇಂಜ್ ಮಾಡಬೇಕು. ಕಂಪ್ಯಾರಿಟಿವ್ ಇರ್ಬೋದು, ಸೂಪರ್ಲೇಟಿವ್ ಇರ್ಬೋದು, ಈ ಥರ ಒಂದರಿಂದ ಮತ್ತೊಂದಕ್ಕೆ ಚೇಂಜ್ ಮಾಡೋಕ್ಕೆ ಕೊಡ್ತಾರೆ. ಇದಕ್ಕೂ ಕೂಡ 1 ಮಾರ್ಕ್ಸ್ ಇರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಇದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್. ಒಂದು ಡೈಲಾಗ್ನ ಕೊಟ್ಬಿಟ್ಟು ಅದರಲ್ಲಿರ್ತಕ್ಕಂಥ ಯಾವುದೋ ಒಂದು ಡೈಲಾಗ್ನ ಒಂದು ಸೆಂಟೆನ್ಸನ್ನು ತಾವು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಬೇಕಿರ್ತದೆ. ಸೊ ಇಷ್ಟು 16 ಅಂಕಗಳಿಗೆ ಕ್ವಶನನ್ನು ಕೇಳ್ತಾರೆ. ಇನ್ನು ನೆಕ್ಸ್ಟ್ ಕಂಪೋಸಿಷನ್ ಆ್ಯಂಡ್ ಕಂಪ್ರಿಹೆನ್ಷನ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಗಳಿರ್ತವೆ. ಯಾವ್ಯಾವುದನ್ನು ಕೇಳ್ತಾರೆ ನೋಡಿ. ಫಸ್ಟ್ ಒನ್ ಎಡಿಟಿಂಗ್ ಇರ್ತದೆ. ಅಲ್ಲಿ ಒಂದು 2 ಸೆಂಟೆನ್ಸ್ ಯಾವ್ದಾರು ಕೊಟ್ಟಿರ್ತಾರೆ, ಅದರಲ್ಲಿ 2 ಮಿಸ್ಟೇಕ್ಸ್ ಇರ್ತವೆ, ಅದನ್ನು ತಾವು ಸರಿ ಮಾಡಿ ಬರಬೇಕು. ಕ್ಲೂಸನ್ನು ಕೂಡ ಅಲ್ಲೇ ಕೊಟ್ಟಿರ್ತಾರೆ, ತಾವು ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡ್ಬೋದು. ಇನ್ನು ಪ್ರೊಫೈಲ್ ನೋಡಿಬಿಟ್ಟು ಪ್ಯಾರಾಗ್ರಾಫ್ ಬರೆದು ಅಲ್ಲಿ ಯಾರ್ದೋ ಒಬ್ಬರದ್ದು ಪ್ರೊಫೈಲ್ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಂಡ್ಬಿಟ್ಟು ಅವ್ರ ಬಗ್ಗೆ ನೀವು ಒಂದು ಪ್ಯಾರಾಗ್ರಾಫ್ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಇನ್ನು ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಕ್ವಶನ್ ಇರ್ತದೆ. 2 ಕ್ವಶನ್ಗೂ ಕೂಡ 2 ಮಾರ್ಕ್ಸ್ ಅಂತಂದರೆ 4 ಮಾರ್ಕ್ಸ್ ಕ್ವಶನ್ ಸಿಗುತ್ತೆ. ಇನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್, ಯಾವುದೋ ಒಂದು ಪಿಕ್ಚರ್ನ ಕೊಟ್ಟು ಅದರ ಡಿಸ್ಕ್ರಿಪ್ಷನ್ ಬರೀರಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಿಕ್ಕ ಪ್ಯಾರಾಗ್ರಾಫನ್ನು ಬರೆದ್ರೆ ಸಾಕು, ತಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇನ್ನು ಸ್ಟೋರಿ ಡೆವಲಪಿಂಗ್ ಅಂತ ಕರಿತೀವಿ. ಯಾವುದೋ ಒಂದು ಸ್ಟೋರಿನ ಶಾರ್ಟ್ ಆಗಿ ಕೊಟ್ಟು ಮಧ್ಯಕ್ಕೆ ಡ್ಯಾಶ್ ಅಂತ ಕೊಟ್ಟಿರ್ತಾರೆ, ಅದನ್ನು ಸ್ಟೋರಿನ ಓದ್ಕೊಂಡೆ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಆ ಸ್ಟೋರಿನ ಡೆವಲಪ್ ಮಾಡಿದರೆ ಇದಕ್ಕೂ ಕೂಡ 3 ಮಾರ್ಕ್ಸ್ ಇರ್ತದೆ. ಅದಾದಮೇಲೆ ಬರೋದು ಎಸ್ಸೆ ರೈಟಿಂಗ್ಗೆ 2-3 ಎಕ್ಸ್ಟ್ರಾ ಇರ್ತದೆ. ಸೊ ಅದನ್ನು ತಾವು ಈಸಿಯಾಗಿರ್ತಕ್ಕಂಥದ್ದು ಯಾವುದಾದ್ರು ಒಂದನ್ನು ಚೂಸ್ ಮಾಡ್ಕೊಂಡು ಬರೆದ್ರೆ ಸಾಕು, 4 ಮಾರ್ಕ್ಸ್ ತಗೋಬಹುದು. ಇದಾದಮೇಲೆ ಲೆಟರ್ ರೈಟಿಂಗ್ ಬರ್ತದೆ. ಇಲ್ಲಿ ಅಫಿಷಿಯಲ್ ಲೆಟರ್, ಪರ್ಸನಲ್ ಲೆಟರ್ 2 ಇರ್ತದೆ. ತಮಗೆ ಯಾವ್ದು ಈಸಿ ಆಗುತ್ತೆ ಅದಕ್ಕೆ ಆನ್ಸರ್ ಮಾಡಿಬಿಟ್ರೆ ಸಾಕು, ಈಸಿಯಾಗಿ 5 ಮಾರ್ಕ್ಸನ್ನು ಇಲ್ಲಿ ತಗೊಂಡ್ಬಿಡ್ಬೋದು. ಇವಿಷ್ಟು ಪಾಯಿಂಟ್ಸ್ಗಳನ್ನ ತಾವು ನೆನ್ಪಿಟ್ಕೊಂಡು ಇದಕ್ಕೆ ತಕ್ಕಂಗೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಹೋದರೆ ಈ ಬೋರ್ಡ್ ಎಕ್ಸಾಮ್ಗೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ತಾವು ಧೈರ್ಯವಾಗಿ ಹೋಗಿನೇ ಆನ್ಸರ್ ಮಾಡಿ ಬರ್ಬೋದು, ಹಾಗೆ ಚೆನ್ನಾಗಿ ಮಾರ್ಕ್ಸನ್ನು ಕೂಡ ತಗೋಬಹುದು ಅಂತ ಹೇಳ್ತಾ, ಈ ಬ್ಲೂ ಪ್ರಿಂಟ್ಗೆ ಸಂಬಂಧಪಟ್ಟಂಗೆ 4 ಮಾಡಲ್ ಕ್ವಶನ್ಸ್ ಪೇಪರ್ಗಳನ್ನು ಕೂಡ ಡಿಪಾರ್ಟ್ಮೆಂಟ್ನವರು ಬಿಟ್ಟಿದ್ದಾರೆ. ಈಗಾಗಲೇ ಕೆಲವರು ವಿದ್ಯಾರ್ಥಿಗಳು ಅವನ್ನ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಯಾವ್ಯಾವ ವಿದ್ಯಾರ್ಥಿಗಳಿಗೆ ಆ ಮಾಡಲ್ ಕ್ವಶನ್ ಪೇಪರ್ಗಳು ಸಿಕ್ಕಿಲ್ವೋ ಅವರಿಗೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಲಿಂಕನ್ನು ಕೊಡ್ತೀನಿ. ಅಲ್ಲಿ ತಾವು ಕ್ಲಿಕ್ ಮಾಡಿದಾಗ ಈ 4 ಮಾಡಲ್ ಕ್ವಶನ್ಸ್ ಪೇಪರ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಕೇವಲ ಇಂಗ್ಲೀಷ್ಗೆ ಮಾತ್ರ ಅಲ್ಲ, ತಮಗಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರತಕ್ಕಂಥ ಬ್ಲೂ ಪ್ರಿಂಟ್ ಮತ್ತು 4 ಮಾಡಲ್ ಕ್ವಶನ್ಸ್ ಪೇಪರ್ಗಳು ಅಲ್ಲಿ ಸಿಗ್ತವೆ. ತಾವು ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ, ಅವಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಕೆಲವೊಂದ್ಸರಿ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು ಕೂಡ ಆ್ಯನ್ಯುವಲ್ ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇರ್ತವೆ. ಹಾಗಾಗಿ ಮೊದಲು ಆ 4 ಮಾಡಲ್ ಕ್ವಶನ್ಸ್ ಪೇಪರ್ಗಳನ್ನ ನೀಟಾಗಿ ಸಾಲ್ವ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.